ಹಾಯ್, ಗುಡ್ ಆಫ್ಟರ್ನೂನ್. ಸೊ ಇವತ್ತು ಹರ್ಬಲ್ ಲೈಫಲ್ಲಿ ಸಖತ್ತು ಸೆಲ್ ಆಗ್ತಿರುವಂತಹ ಪ್ರಾಡಕ್ಟ್ಸ್ಗಳಲ್ಲಿ ಒಂದಾದಂತಹ, ಜೊತೆಗೆ ನನಗೆ ಮತ್ತು ನನ್ನ ಫ್ಯಾಮಿಲಿ ಪರ್ಸನ್ಸ್ಗಳಿಗೆ, ಸ್ಪೆಷಲಿ ನನ್ನ ವೈಫ್ಗೆ ಫೇವ್ರೇಟ್ ಆಗಿರುವಂತಹ ಒಂದು ಅಮೇಝಿಂಗ್ ಪ್ರಾಡಕ್ಟ್ ಇವತ್ತು ನನ್ನ ಹತ್ರ ಇದೆ. ಸೊ ಅದು ಏನು ಅಂತ ನೀವು ತಮ್ಲಿನಲ್ಲಿ ಆಲ್ರೆಡಿ ನೋಡಿದ್ದೀರಾ. ಸೊ ಇವತ್ತು ಅದ್ರ ಬಗ್ಗೆ ನನ್ನ ಅನಿಸಿಕೆ ಮತ್ತು ಇದರೊಳಗಡೆ ಏನೇನಿದೆ, ಯಾರ್ಯಾರು ತೊಗೋಬೋದು, ಯಾರ್ಯಾರು ತೊಗೋಬಾರ್ದು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ನೀವು ಇದರಲ್ಲೇ ಡಯಟ್ನಲ್ಲೇ ಆ್ಯಡ್ ಮಾಡ್ಕೋಬಾರ್ದಾ ಅಂತೇಳಿ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಒಂದು ಬೋನಸ್ ಟಿಪ್ ಕೂಡ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್ ಇದು ಇಂಡಿಯಾಗೆ ಬಂದು 2019 ಅಂತ ಅಂದ್ಕೊಳ್ತೀನಿ. ಸೊ ಆವಾಗ ಇದನ್ನು ರಿಲೀಸ್ ಮಾಡಿದ್ರು. ಬೀಟಾ ಹಾರ್ಟ್ ಇದೆ, ಇದು ಹೆಸರೇ ಒಂಥರ ಇದೆಯಲ್ಲ ಅಂತೇಳಿ ಸ್ಟಾರ್ಟಿಂಗಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ತಿದ್ದೀನಿ. ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಇಲ್ಲ ಹಾರ್ಟ್ ಒಳ್ಳೆದಾಗುತ್ತೆ, ಏನು ಅಂತಲೇ ಅರ್ಥ ಆಗಲಿಲ್ಲ. ಬಟ್ ಹೋಗ್ತಾ ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಅಂತ ಅನಿಸ್ತು. ಫಸ್ಟ್ ಆಫ್ ಆಲ್ ಇದ್ರದ್ದು ಮೇಜರ್ ಇಂಗ್ರೀಡಿಯೆಂಟ್ಸ್ ಬಂದು ಬೀಟಾ ಗ್ಲೂಕಾನ್. ಇದರಲ್ಲಿ 3 ಗ್ರಾಮ್, ಒಂದು ಸ್ಯಾಶೆಟ್ನಲ್ಲಿ 3 ಗ್ರಾಮ್ ಅಷ್ಟು ಬೀಟಾ ಗ್ಲೂಕಾನ್ ಇರುತ್ತೆ. ಸೊ ಇದು ನಮ್ಮ ಬಾಡಿನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನಿರುತ್ತಲ್ವಾ, ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಮೇಜರ್ ಇವಾಗಿನ ಸಿಚುವೇಶನ್ಗೆ, ಈಗ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಇವಾಗಿನ ಸಿಚುವೇಶನ್ಗೆ ಈ ಥರ ಪ್ರಾಡಕ್ಟ್ಸ್ಗಳು ನಮಗೆ ತೀರಾ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಬಾಡಿಗೆ ಇರೋಷ್ಟು ತಾಕತ್ತು ಬೇರೆ ಯಾವುದಿಗೂ ಇಲ್ಲ. ಆದರೆ ನಮ್ಮ ಬಾಡಿಗೆ ಏನನ್ನ ಕೊಡಬೇಕೋ ಅದನ್ನು ಕೊಟ್ಬಿಡ್ಬೇಕು. ಅದರಲ್ಲಿ ಇದು ಕೂಡ ಒಂದು. ಆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ನ ಕಡಿಮೆ ಮಾಡೋದಕ್ಕೆ ಇದು ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಇದರಲ್ಲಿ 6 ಗ್ರಾಮ್ ಅಷ್ಟು ಸಾಲ್ಯುಬಲ್ ಫೈಬರ್ ಕೂಡ ಇರುತ್ತೆ. ಇದು ಕೂಡ ನಿಮ್ಮದು ಡೈಜೆಸ್ಟಿವ್ ಹೆಲ್ತ್ಗೂ ಹೆಲ್ಪ್ ಆಗುತ್ತೆ, ಗಟ್ ಸಿಸ್ಟಮ್ಗೂ ಕೂಡ ಹೆಲ್ಪ್ ಆಗುತ್ತೆ, ಮೋಷನ್ ಕ್ಲಿಯರೆನ್ಸ್ ಕೂಡ ಇದು ನಿಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಏನೇನಿದೆ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋದಾದರೆ, ಸೊ ಮೇಜರ್ ಇಂಗ್ರೀಡಿಯೆಂಟ್ಸ್ ಆಗಲೇ ನಾನು ಹೇಳ್ಬಿಟ್ಟಿದ್ದೀನಿ. ಡಯಟ್ರಿ ಫೈಬರ್ 6 ಗ್ರಾಮ್ ಇದೆ, ನೆಕ್ಸ್ಟ್ ಬೀಟಾ ಗ್ಲೂಕಾನ್ 3 ಗ್ರಾಮ್ ಇದೆ. ಇದಲ್ಲದೆ ನಿಮಗೆ ಒಂದಷ್ಟು ಕ್ಯಾಲೋರಿ, 47 ಕ್ಯಾಲೋರಿ ಇದೆ. ಅದು ಮ್ಯಾನೇಜಬಲ್, ಅದು ಏನು ಮ್ಯಾಟ್ರೇ ಆಗೋಲ್ಲ ನಿಮಗೆ. ಮತ್ತು ಯಾವುದೇ ರೀತಿ ಆ್ಯಡೆಡ್ ಶುಗರ್ ಇಲ್ಲ, ಆ್ಯಡೆಡ್ ಕೊಲೆಸ್ಟ್ರಾಲ್ ಎಲ್ಲ ಏನಿರಲ್ಲ. ಒಳ್ಳೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದೆ, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದೆ, ಗುಡ್ ಕೊಲೆಸ್ಟ್ರಾಲ್ 0 ಇದೆ. ನೆಕ್ಸ್ಟು ಖುಷಿ ವಿಷಯ ಅಂತ ಹೇಳಿದ್ರೆ 2.5 ಗ್ರಾಮ್ ಅಷ್ಟು ಪ್ರೋಟೀನ್ ಕೂಡ ಇದೆ ಒಂದು ಸ್ಯಾಶೆಟ್ನಲ್ಲಿ. ಸೂಪರಾಗಿ ಇದನ್ನ ಯೂಸ್ ಮಾಡಬಹುದು, ಏನೂ ಇಲ್ಲ. ಇದರಲ್ಲಿರುವಂಥ ಮೇನ್ ಕಂಟೆಂಟ್ಸ್ ಬಂದು ವೀಟ್ ಮತ್ತು ಬಾರ್ಲಿದು ರೇ ಎಕ್ಸ್ಟ್ರಾಕ್ಟ್ಗಳು ಕೆಲವೊಂದು ಅಂಶನೇ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೂಪರಾಗಿರುತ್ತೆ. ಇದು ಬಂದು ಪ್ಲೇನ್ ವೆನಿಲಾ ಫ್ಲೇವರ್ನಲ್ಲಿ ನಿಮಗೆ ಸಿಗುತ್ತೆ. ಇದು ನಿಮ್ಮ ಶೇಕ್ ಜೊತೆ ಕೂಡ, ಬೆಳಗಿನ ಶೇಕ್ ಜೊತೆ ಕೂಡ ಆ್ಯಡ್ ಮಾಡ್ಕೋಬಹುದು, ನೈಟ್ ಶೇಕ್ ಜೊತೆ ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ಇದು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ನಿಮಗೆ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡುತ್ತೆ. ಇದು ಮೇಜರಾಗಿ ನಿಮ್ಗೆ ಹೆಲ್ಪ್ ಮಾಡೋದು ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ಗೆ, ನಿಮ್ಮ ಹಾರ್ಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಇದ್ರ ಹೆಸರು ಬೀಟಾ ಹಾರ್ಟ್ ಅಂತ ಇಟ್ಬಿಟ್ಟಿದ್ದಾರೆ, ಬಿಕಾಸ್ ಬೀಟಾ ಗ್ಲೂಕಾನ್ ಇದರಲ್ಲಿ ಇರೋದಕ್ಕೋಸ್ಕರ. ಮತ್ತು ಇದು ವೆನಿಲಾ ಫ್ಲೇವರಲ್ಲಿ ಮಾತ್ರನೇ ಇಂಡಿಯಾದಲ್ಲಿ ಸಿಗುವಂಥದ್ದು. ಸೊ ಇದು 15 ಸ್ಯಾಶೆಟ್ನಲ್ಲಿ ಸಿಗುತ್ತೆ ಒಂದು ಬಾಕ್ಸಲ್ಲಿ. ನಿಮ್ಗೆ 2 ಬಾಕ್ಸು 1 ಮಂತ್ಗೆ ಬೇಕಾಗುತ್ತೆ. ಪರ್ ಡೇ 1 ಸ್ಯಾಶೆಟ್ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಯಾವ ರೀತಿ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ನೈಟ್ ಶೇಕಲ್ಲಿ ಜಾಸ್ತಿ ಇದನ್ನ ಆ್ಯಡ್ ಮಾಡ್ತೀನಿ, ಅಥವಾ ಸಮ್ಟೈಮ್ಸ್ ನಾನು 2 ಶೇಕು ಒಟ್ಟಿಗೆ ಕುಡಿಬೇಕಾದ್ರೆ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು ನನ್ನ ಪರ್ಸ್ನಲ್ ಚಾಯ್ಸ್ ಅಷ್ಟೇ. ಇದು ನೀವು ಹಿಂಗೆ ತೊಗೋಬೇಕಂತೇನಿಲ್ಲ, ಅದು ನಿಮ್ಮ ಕೋಚ್ ಮೇಲೆ ಪ್ರಿಸ್ಕ್ರೈಬ್ ಆಗಿರುತ್ತೆ. ಆ್ಯಂಡ್ ಇದನ್ನು ನೀವು ಫಸ್ಟ್ ಟೈಮ್ ಯೂಸ್ ಮಾಡಬೇಕು. ಇದೇನು ಇಷ್ಟೆಲ್ಲ ಹೇಳೋದಿಲ್ಲ, ನಾನು ಯೂಸ್ ಮಾಡ್ಬೋದಾ ಅಂತ ಹೇಳಿದ್ರೆ, ಸೊ ನಂಬರ್ ಕೊಟ್ಟಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಇನ್ಫಾರ್ಮೇಷನ್ ಇಲ್ಲದೆ ಯಾವುದೇ ಪ್ರಾಡಕ್ಟ್ಸ್ಗಳ್ನ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಎಲ್ಲೂ ಕೂಡ ನಿಮ್ಗೆ ಆನ್ಲೈನ್ ಕಾಮರ್ಸ್ಗಳಲ್ಲಿ ಎಲ್ಲೂ ಸಿಗೋದಿಲ್ಲ. ಸಿಕ್ಕರೆ ತಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಇದು IDSA ಮೆಂಬರ್, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ಶಿಪ್ಪಲ್ಲಿ ಮೆಂಬರ್ ಆಗಿರುವಂಥ ಏಕೈಕ ಪ್ಯೂರ್ ನ್ಯೂಟ್ರಿಷನ್ ಕಂಪ್ನಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಹಾಗಾಗಿ ಇದನ್ನ ಎಲ್ಲದ್ರಲ್ಲಿ ತೊಗೊಂಡು ಸುಮ್ಮನೆ ಅರ್ಧಂಬರ್ಧಂ ರಿಸಲ್ಟ್ಸ್ಗಳು ತೊಗೊಂಡು, ಅಥವಾ ಪ್ರಾಬ್ಲಮ್ಸ್ಗಳು ತೊಗೊಂಡು ಮೋಸ ಹೋಗೋ ಬದಲು ಪ್ರೊಫೆಷನಲ್ ಆಥರೈಸ್ ಕೋಚ್ ಹತ್ರ ತೊಗೊಂಡು ಯೂಸ್ ಮಾಡಿ. ಇದು ನಿಮಗೆ ಬೇಕಾ ಬೇಡ ಅಂತ ನಿಮ್ಗೆ ಅವ್ರು ಸಜೆಷನ್ ಮಾಡ್ತಾರೆ. ಬೇಕಾಗಿದ್ರೆ ಯಾವ ರೀತಿ ಡಯಟ್ ಮಾಡಬೇಕು, ಡಯಟಲ್ಲಿ ಯೂಸ್ ಮಾಡ್ಕೋಬೇಕಂತ ಹೇಳ್ತಾರೆ. ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ಅದನ್ನು ಹೇಳ್ತೀನಿ. ಮತ್ತು ಇದನ್ನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿದೆ ಅಲ್ವಾ. ಸೊ ಇದನ್ನು ನಮ್ಮ ವೈಫ್ಗೆ ಅವ್ರು ಯಾವ ಪ್ರಾಡಕ್ಟ್ಸ್ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಶೇಕ್ ಜೊತೆಗೆ ಅದು ಇರಲೇಬೇಕು. ಇದು ಮತ್ತು ಹರ್ಬಲ್ ಕಂಟ್ರೋಲ್ ಬಗ್ಗೆ ಲಾಸ್ಟಲ್ಲಿ ವೀಡಿಯೋ ಮಾಡಿದ್ದೀನಿ. ಅಷ್ಟು ಬೆನಿಫಿಟ್ಸ್ ಇರುವಂಥದ್ದು ಇದು. ಸೊ ನಾನು ಮೇಜರಾಗಿ ಅಬ್ಸರ್ವ್ ಮಾಡಿದ್ದು, ನನ್ನ ಮೋಷನ್ ಕ್ಲಿಯರೆನ್ಸ್ಗೆ 100% ಕ್ಲಿಯರೆನ್ಸ್ಗೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಇದು ತೊಗೊಂಡಾಗ, ನಾನು ಇದು ತೊಗೊಳೋಕ್ಕಿಂತ ಮುಂಚೆ ಆಗಿರಲಿ ಅಥವಾ ಇದನ್ನು ತೊಗೊಳ್ಳೋ ಸಮಯದಲ್ಲಿ ನಾನು ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್, ತುಂಬ ನಾನ್ ವೆಜ್ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಏನೋ ಒಂಥರ ಹೊಟ್ಟೆ ಹೆವಿ ಫೀಲ್ ಆಗುತ್ತೆ. ಪ್ರಾಬ್ಲಿ ನಿಮಗೂ ಆಗಿರುತ್ತೆ, ಅದು ಫೀಲ್ ಆಗೇ ಆಗುತ್ತೆ. ಸೊ ಇದನ್ನು ನೆಕ್ಸ್ಟು ನಾನ್ ವೆಜ್ ತಿಂದು ಸ್ವಲ್ಪ ಹೊತ್ತಾದಮೇಲೆ ಶೇಕ್ ಕುಡಿಬೇಕಾದ್ರೆ, ಅಥವಾ ಸಂಜೆ ಶೇಕ್ ಜೊತೆಗೋ, ಅಥವಾ ಹಾಗೆ ಕೆಲವು ಸಲ ಹಂಗೆ ಕೂಡ ತೊಗೊಳ್ತೀನಿ. 250 ml ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಕೂಡ ತೊಗೋಬೋದು. ಶೇಕ್ ಜೊತೆಗೆ ತೊಗೋಬೇಕಂತ ಏನಿಲ್ಲ. ಸೊ ಅವಾಗ ತೊಗೊಂಡಾಗ ನೆಕ್ಸ್ಟ್ ಡೇ ಏನೋ ಒಂಥರ
ಒಟ್ಟೆಲ್ಲ ಗುಡಗುಡ ಅಂತದೆ, ಒಂಥರ ಏನೋ ಒಂಥರ ಸಮಾಧಾನ, ಎಲ್ಲ ಕ್ಲೀನಾಗಿ ಒಂದು ಮೂಟೆ ಕಟ್ಟಿ, ಕಸನೆಲ್ಲ ಮೂಟೆ ಕಟ್ಟಿ ಗಂಟು ಕಟ್ಟಿ ತಿಪ್ಪೆಗೆ ಬಿಸಾಕೋ ಥರ ಫೀಲ್ ಆಗುತ್ತೆ. ಅಷ್ಟರ ಮಟ್ಟಿಗೆ ನನಗೆ ಹೆಲ್ಪ್ ಆಗುತ್ತೆ. ಆಬ್ವಿಯಸ್ಲಿ ನಾನು ಲಿಪಿಡ್ ಪ್ರೊಫೈಲಲ್ಲಿ ಕೂಡ ಆವಾಗ 6 ಮಂತ್ಗೆ ಒಂದ್ಸಲ ಚೆಕ್ ಮಾಡಿಸ್ತೀನಿ. ಕೊಲೆಸ್ಟ್ರಾಲ್ ಆಬ್ವಿಯಸ್ಲಿ ನಾರ್ಮಲ್ ಇದ್ದೇ ಇರುತ್ತೆ ನಂದೆಲ್ಲ, HDL LDL ಟ್ರೈಗ್ಲಿಸರೈಡ್ಸ್ ಟೋಟಲ್ ಕೊಲೆಸ್ಟ್ರಾಲ್ ಎಲ್ಲನೂ ಕೂಡ ನಾರ್ಮಲ್ ರೇಂಜಲ್ಲೇ ಇದೆ. ಬಟ್ ಅದು ನನಗೆ ತಗೊಳ್ಳೋಕ್ಕಿಂತ ಮುಂಚೆ ಶೇಕ್ ಶುರು ಮಾಡಿದಾಗ, ಅಂದರೆ ಹರ್ಬಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿದಾಗ ಅದು ನಂಗೆ ನಾರ್ಮಲ್ ರೇಂಜಲ್ಲಿ ಇತ್ತು. ಬಟ್ ಇದರಿಂದ ನಂಗೆ ಅದು ನಾರ್ಮಲ್ ಆಗಿದೆ ಅಂತಲ್ಲ, ಬಟ್ ಅದು ನನಗೆ ಹರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗೆ ಗುಡ್ ಇತ್ತು. ಮೊದಲು ಕಮ್ ಡಿಫ್ರೆನ್ಸ್ ಇತ್ತು, ಬಟ್ ಶೇಕ್ ಯೂಸ್ ಮಾಡೋಂಗೆ ಚೆನ್ನಾಗಿ ಅನಿಸಿತ್ತು. ಬಟ್ ಇದು ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಬಟ್ ನನಗೆ ವೈಟಲಲ್ಲಿ ಏನೂ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ಯಾಕಂದರೆ ಅದು ಶೇಕ್ ಶುರು ಮಾಡಿದಾಗ ಸೂಪರಾಗಿತ್ತು. ಬಟ್ ನನಗೆ ಇದರಲ್ಲಿ ನೋಟಿಸ್ ಮಾಡಿದ್ದು ವೆಯ್ಟ್ ಲಾಸ್ಗೆ ಸಖತ್ತಾಗಿ ಹೆಲ್ಪ್ ಆಯಿತು ನನಗೆ. ಇದು ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್. ವೆಯ್ಟ್ ಲಾಸ್ಗೆ ಸಖತ್ ಬೆನಿಫಿಟ್ಸ್ ಕೊಡುತ್ತಿದ್ದು, ಸಖತ್ ಕ್ಲಿಯರೆನ್ಸ್ಗೆ ಹೆಲ್ಪ್ ಆಗುತ್ತೆ. ಬಾಡಿನಲ್ಲಿ ಇಟ್ಟಿರುವಂಥ ಟಾಕ್ಸಿನ್ಸ್ನ ಎಲಿಮಿನೇಟ್ ಮಾಡೋದು ಕೂಡ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಸಾಲ್ಯೂಬಲ್ ಫೈಬರ್ ಕೂಡ ಇರುತ್ತೆ. ಇದು ನಿಮ್ಮ ಬಾಡಿಗೆ ಸಖತ್ ಬೆನಿಫಿಟ್ಸ್ನ ಕೊಡುವಂಥ ಚಾನ್ಸಸ್ ಇದೆ. ಸೊ ಇದು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ನಲ್ಲಿ ವೆಯ್ಟ್ ಗೇನವ್ರು ಕೂಡ ಇದು ಹೆಲ್ಪ್ ಮಾಡ್ಬೋದು. ಬಿಕಾಸ್ ಅವರು ಕೂಡ ಗಟ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್. ಅವ್ರದ್ದು ವಿಲೇ ಫಂಕ್ಷನ್ ಆಕ್ಟಿವೇಟ್ ಆಗೋದು ಕೂಡ ಗಟ್ ಸಿಸ್ಟಮ್ ತುಂಬ ಚೆನ್ನಾಗಿ ಇಟ್ಕೋಬೇಕು, ಒಳ್ಳೆ ಬ್ಯಾಕ್ಟೀರಿಯಾಸ್ಗಳು ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆಲ್ಲ ಫೈಬರು, ಈ ಬೀಟಾ ಗ್ಲೂಕಾನು, ಈ ಥರದೆಲ್ಲ ಅಂಶಗಳು ನಮ್ಮ ಬಾಡಿಗೆ ಸೇರ್ಕೋಬೇಕು. ಅದರಲ್ಲಿ ಇದು ಒಂದು ಆ್ಯಡ್. ಇದು ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ, ಇದನ್ನ ಆರಾಮಾಗಿ ಆ್ಯಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಈಗ ಇದ್ರ ಪ್ರಾಡಕ್ಟ್ಸ್. ಸೊ ಈಗ ಬೋನಸ್ ಟಿಪ್ ಹೇಳ್ತೀನಿ ಅಂತ ಕೇಳಿದೆ. ಸೊ ನೀವು ಯಾರು ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ದೀರೋ ಅಥವಾ ಚೂರ್ ಫ್ಯಾಟ್ ಲಾಸ್ ಜರ್ನಿನಲ್ಲಿದ್ದೀರೋ, ಸೊ ನೀವು ಇದನ್ನು ನಿಮ್ಮ ನೈಟ್ ಶೇಕ್ ಜೊತೆಗೆ 1.5 ಸ್ಯಾಚೆಟ್ನ ಯೂಸ್ ಮಾಡಬಹುದು. ಸಖತ್ ಬೆನಿಫಿಟ್ಸ್ ಇದೆ. ಯಾಕಂದ್ರೆ ನಾನು ಹಂಗೆ ಯೂಸ್ ಮಾಡ್ತಿದ್ದೆ ವೆಯ್ಟ್ ಲಾಸ್ಗೆ, ಅಥವಾ ಸಮ್ಟೈಮ್ಸ್ ನಾನು ಎಲ್ಲ ಹೊರಗಡೆ ಹೋಗಿದ್ದಾಗ ಜಾಸ್ತಿ ಏನಾರ ಇಂಟೇಕ್ ಮಾಡಿದಾಗ, ಸೊ ನೆಕ್ಸ್ಟ್ ಮನೆಗೆ ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ಇದನ್ನು ನನ್ನ ನೀರು ಜೊತೆಗೆ ತೊಗೊಂಡ್ಬಿಡ್ತೀನಿ. ಸಮ್ಟೈಮ್ಸ್ ಶೇಕ್ ಜೊತೆಗೆ ತೊಗೊಳ್ತೀನಿ, ಬಿಕಾಸ್ ನನ್ನ ಹಸುವಿನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಮ್ಟೈಮ್ಸ್ ನಾನು ನೀರಿನ ಜೊತೆಗೆ ಜಾಸ್ತಿ ತೊಗೊಳ್ತೀನಿ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ನ ಕೊಟ್ಟಿದೆ. ನನ್ನ ಲಿಪಿಡ್ ಪ್ರೊಫೈಲ್ ನಾರ್ಮಲಾಗೇ ಇತ್ತು, ಬಟ್ ನನ್ನ ಸ್ಟೂಡೆಂಟ್ಸ್ದು ಫೀಡ್ಬ್ಯಾಕ್ ಪ್ರಕಾರ ಲಿಪಿಡ್ ಪ್ರೊಫೈಲಲ್ಲಿ, ಅಂದರೆ ನಿಮ್ಮದು ಕೊಲೆಸ್ಟ್ರಾಲ್ ಟೆಸ್ಟ್ನಲ್ಲಿ ನಿಮ್ಮದು ಕೊಲೆಸ್ಟ್ರಾಲ್ದು ಏನು ಬರುತ್ತಲ್ವ, ಪ್ರೊಫೈಲ್ಸ್ಗಳೇನು ಬರುತ್ತೆ, LDL HDL ಟೋಟಲ್ ಕೊಲೆಸ್ಟ್ರಾಲು ಮತ್ತು ಟ್ರೈಗ್ಲಿಸರೈಡ್ಸ್ ಅವೆಲ್ಲ ಏನು ಬರುತ್ತೋ, ಇದನ್ನೆಲ್ಲ ನಿಮ್ಮ ನಾರ್ಮಲ್ ರೇಂಜ್ ಇಟ್ಕೊಳ್ಳೋದಕ್ಕೆ ನಿಮ್ಮ ಬಾಡಿಗೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದು ಮೇಜರ್, ಯಾಕಂದರೆ ಇವತ್ತು ಡಿಸ್ಕೊಳ್ಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಎಸ್ಪೆಷಲಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ತೀರಾ ಜಾಸ್ತಿ ಆಗಿದೆ. ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ವ್ಯಾಕ್ಸಿನೇಷನ್ದು ಪ್ರಭಾವ ಅದು ಇದು ಅಂತ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದು ನಮ್ಮ ಹ್ಯುಮಿನಿಟಿಗೆ ಸಂಬಂಧಪಟ್ಟಿದ್ದು, ಇದು ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟಿದ್ದು. ಹಾರ್ಟು ನಿಮಗೆ ಮ್ಯಾಟ್ರ್ ಆಗುವಂಥದ್ದು ನಿಮಗೆ ಕೊಲೆಸ್ಟ್ರಾಲ್ ಮಾತ್ರ. ಬ್ಲಡ್ಡು, ಕೊಲೆಸ್ಟ್ರಾಲು, ಐರನು, ಹಿಮೋಗ್ಲೋಬಿನ್ ಇದಕ್ಕೆ ಸಂಬಂಧಪಟ್ಟಿದ್ದು. ವ್ಯಾಕ್ಸಿನೇಷನ್ ಓನ್ಲಿ ಹ್ಯುಮಿನಿಟಿ ಇನ್ಫೆಕ್ಷನ್ಸ್ ಅಷ್ಟೇ. ಅದಕ್ಕೂ ಇದಕ್ಕೂ ತುಂಬ ಜನ ತಾಳೆ ಆಗ್ತಾರೆ, ಅದು ತೊಗೊಂಡಿದ್ದಕ್ಕೆ ಹಿಂಗಾಯಿತು ಅಂತ. ನೋ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಬದಲಾದಂತಹ ಸ್ಥಿತಿ, ನಮ್ಮದು ಏನು ಮನೆ ಸ್ಥಿತಿ, ಮನಸ್ಥಿತಿ, ಮನಿ ಸ್ಥಿತಿ, ಇದೆಲ್ಲ ಸ್ಥಿತಿಗಳಿಂದ ನಮ್ಮದು ಅಧೋಗತಿ ಸ್ಥಿತಿಗೆ ಬಂದಿದ್ದೀವಿ ಅಷ್ಟೇ ವಿನಃ ಇದಕ್ಕೂ ವ್ಯಾಕ್ಸಿನೇಷನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಈ ಥರ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ತಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು 1/2 ಅವರ್ 1 ಅವರ್ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ, ಕಾರ್ಡಿಯಾಕ್ ರಿಲೇಟೆಡ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಕಾರ್ಡಿಯೋ ರಿಲೇಟೆಡ್ ಎಕ್ಸಸೈಸ್ ಯಾವ್ದಾರನ್ನೊಂದನ್ನ ಆ್ಯಡಪ್ ಮಾಡ್ಕೊಳ್ತಾ, ಒಳ್ಳೆ ಊಟ, ಒಳ್ಳೆ ವ್ಯಾಯಾಮ, ಒಳ್ಳೆ ಆಲೋಚನೆಗಳು, ಒಳ್ಳೆ ನಿದ್ರೆ, ಒಳ್ಳೆ ನೀರು, ಇವನ್ನೆಲ್ಲ ನಿಮ್ಮ ಲೈಫ್ ಸ್ಟೈಲಲ್ಲೇ ಆ್ಯಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ರೈಟ್. ಸೊ ನಿಮ್ಮಲ್ಲಿ ಯಾರಿಗಾದರೂ ಆ್ಯಕ್ಟಿವ್ ಹೆಲ್ತಿ ಲೈಫ್ ಸ್ಟೈಲ್ನ ಆ್ಯಡಪ್ ಮಾಡ್ಕೊಳ್ತಾ ಆರೋಗ್ಯನ ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ, ಅದು ಆನ್ಲೈನ್ ಆಗಿರೋ ಸರಿ, ಅಥವಾ ನಾವು ಆಲ್ರೆಡಿ ನಾಗರಬಾವಿನಲ್ಲಿ ಹೊಸದಾಗಿ ಬ್ರಾಂಚ್ ಓಪನ್ ಮಾಡಿದ್ದೀವಿ. ಸೊ ರೆಸಿಡೆನ್ಷಿಯಲ್ ನ್ಯೂಟ್ರಿಷನ್ ಕ್ಲಬ್ ಓಪನ್ ಆಗಿದೆ. ಸೊ ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಜಾಯಿನ್ ಕೂಡ ಆಗಬಹುದು. ಅಥವಾ ನೀವು ತುಂಬ ದೂರ ಇದ್ದೀರಾ, ನನಗೆ ಇಲ್ಲಿಗೆ ಬರೋಕ್ಕಾಗಲ್ಲ, ಬೆಂಗಳೂರು ನಂಗೆ ತುಂಬ ದೂರ, ಬೆಂಗಳೂರು ನಂಗೆ ಫಾರಿನ್ ಥರ ಅಂತ ನಿಮ್ಗೆ ಏನಾದ್ರು ಫೀಲ್ ಆಯಿತು ಅಂತ ಹೇಳಿದ್ರೆ ನೀವು ಫೋನ್ ಮಾಡಿ ಕೂಡ ನೀವಿರೋ ಜಾಗಕ್ಕೆ ನೀವು ಪ್ರಾಡಕ್ಟ್ಸ್ನ ತೊಗೊಂಡು ಅಲ್ಲೇ ನೀವು ಯೂಸ್ ಮಾಡಬಹುದು. ಅದಕ್ಕೆ ಒರಿಜಿನಲ್ ಬಿಲ್, ಪ್ಯಾಕೇಜಿಂಗ್, ಇನ್ಕ್ಲೂಡಿಂಗ್ ಕೋಚಿಂಗ್, ಆನ್ಲೈನ್ ಕ್ಲಾಸ್ ಎಲ್ಲನೂ ಸಿಗುತ್ತೆ. ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇರುತ್ತೆ. ಸಾಕು. ಬಾಯ್.